ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾಡತ್ತಿರೋ ರೆಸಿಪಿ ಹೆಸರು ಪೊಂಗಲ್ ಅಂಥೇಳಿ. ಇದು ನಾವು ಸಂಕ್ರಮಣ ಹಬ್ಬಕ್ಕೆ ಮಾಡ್ತಾರೆ. ಇದನ್ನು ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ಇವತ್ತು ವೀಡಿಯೋ ಒಳಗೆ ನೋಡೋಣ ಅಂತ. ಮೊದಲಿಗೆ ನಾನು ಒಂದಿಲ್ಲಿ ಕುಕ್ಕರ್ ತೊಗೊಂಡಿನಿ. ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ 1 ರಿಂದ 2 ಚಮಚಷ್ಟು ತುಪ್ಪ ಹಾಕ್ಕೊಳತ್ತೀನಿ. ತುಪ್ಪ ಹಾಕಿದ್ಮೇಲೆ 1 ಕಪ್ ಅಷ್ಟು ಅಕ್ಕಿ ತೊಳೆದಿಟ್ಕೊಂಡು ಹಾಕತ್ತೀನಿ. ಇದಕ್ಕೆ 1 ಕಪ್ ಅಷ್ಟು ನಾನು ಹೆಸರು ಬೇಳೆ ಹಾಕತ್ತೀನಿ. 2 ಸೇಮ್ ಕ್ವಾಂಟಿಟಿ ಒಳಗೆ ಹಾಕಿರಿ. ಹಾಕಿ ಆದಮೇಲೆ ಇದನ್ನು ಚಲೋ ತಂಗೆ ಸ್ವಲ್ಪ ಹುರಿಯಾಕತ್ತೀನಿ. ನೀರು ಹೋಗೋಂಗೆ ಹುರಿದ್ರೆ ಸಾಕು. ಮತ್ತು ಇದಕ್ಕೆ ಡಬಲ್ ಅಕ್ಕಿಗೆ ಅಷ್ಟು ಹಾಕ್ತೇವೆ, ಡಬಲ್ ಹಾಕ್ತೇವಲ್ಲ, ಮತ್ತು ಬೇಳೆಗೂ ಡಬಲ್ ಹಾಕ್ತೇವೆ. ಸೊ 2 ಸೇರಿ ನಾನು ಒಂದು 4 ಕಪ್ ಅಷ್ಟು ಇದಕ್ಕೆ ನೀರು ಹಾಕೀನಿ. ಸ್ವಲ್ಪ ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ ಹಾಕೀನಿ. ಮತ್ತು ಒಂದು ಅರ್ಧ ಚಮಚ ಅಷ್ಟು ಉಪ್ಪು ಹಾಕೀನಿ. ಉಪ್ಪು ಹಾಕಿ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು 3 ರಿಂದ 4 ಸೀಟಿ ಆದ್ರೆ ಸಾಕು. ಅದ್ರ ಜೊತೆಗೆ ನಾನು ಇಲ್ಲಿ ಒಗ್ಗರಣೆ ಒಂದು ಹಾಕ್ಕೊಳತ್ತೀನಿ. ಒಂದು ಬಾಳ್ಗೆ ತೊಗೊಂಡೇನಿ. ಅದ್ರೊಳಗೂ ಸೇಮ್ ನಾನು 1-2 ಚಮಚಷ್ಟು ತುಪ್ಪ ಹಾಕತ್ತೀನಿ. ಆಮೇಲೆ ಒಂದು ಅರ್ಧ ಚಮಚಷ್ಟು ಸಾಸಿವೆ, ಅದು ಸಾಸಿವೆ ಸಿಡಿದ ಮೇಲೆ ಒಂದು ಅರ್ಧ ಚಮಚಷ್ಟು ಜೀರಿಗೆ ಹಾಕತ್ತೀನಿ. ಆಮೇಲೆ ಒಂದು ಸ್ವಲ್ಪ ನಾನು ಹಿಂಗೆ ಹಾಕತ್ತೀನಿ, ಕಲ್ಲು ಹಿಂಗೆ ಹಾಕತ್ತೀನಿ. ಆಮೇಲೆ ಉದ್ದಗೆ ಹೆಚ್ಚಿಟ್ಟಿರುವಂಥ ಶುಂಠಿ ಮತ್ತು ಉದ್ದಗೆ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಬಹುದು. ಮತ್ತು ಸ್ವಲ್ಪ ಕರಿಬೇವು ಹಾಕತ್ತೀನಿ. ಇದನ್ನೆಲ್ಲ ಚಲೋ ತಂಗೆ ಹುರಿಯೋ ಹಂಗೆ ಇದನ್ನು ಚಲೋ ತಂಗೆ ಇದನ್ನು ಮಾಡ್ಕೊರಿ ಫಸ್ಟಿಗೆ. ಇದಾದಮೇಲೆ ಒಂದು ಸ್ವಲ್ಪ ಗೋಡಂಬಿ ಹಾಕತ್ತೀನಿ. ಒಂದು 8 ರಿಂದ 10 ಗೋಡಂಬಿನ ಬಿಡಿಸಿರುವಂಥದ್ದು ಇದ್ರೊಳಗೆ ಹಾಕತ್ತೀನಿ. ಗೋಡಂಬಿ ಹಾಕಿದ್ರೆ ರುಚಿ ಬರ್ತೈತಿ. ಇದಿಷ್ಟ ಒಗ್ಗರಣೆ ಭಾಳ ಸಿಂಪಲ್ ಇರ್ತೈತೆ ಅಡುಗೆ. ನೀವು ಇದನ್ನು ಬೆಳಗ್ಗೆ ನಾಷ್ಟಾಕಾಯ್ತು, ಡಬ್ಬಿಗಾಯ್ತು, ಇಲ್ಲ ಕ್ವಿಕ್ ಏನಾದರೂ ಮಾಡ್ಕೋಬೋದು. ಇದ್ರೆ ಇದನ್ನ ಈಸಿಯಾಗಿ ಮಾಡ್ಕೋಬೋದು. ನೋಡ್ಬೋದು ನೀವೀಗ ಅಷ್ಟು ಅನ್ನನೂ ಅರಳೈತಿ ಮತ್ತು ಬೇಳೆನೂ ಸರಿ ತಂಗೆ ಕುದ್ದೈತಿ. ಇದಾದಮೇಲೆ ಏನು ಒಗ್ಗರಣೆ ಮಾಡಿದ್ನಲ್ಲ ಅದನ್ನ ಇದಕ್ಕೆ ಹಾಕತ್ತೀನಿ. ಮತ್ತು ಇದಕ್ಕೆ ಕರಿಮೆಣಸು ಭಾಳ ಇಂಪಾರ್ಟೆಂಟ್. ಸೊ ನಾನು 1 ಚಮಚಷ್ಟು ಕರಿಮೆಣಸಿನ ಪೌಡರ್ನ ನಾನು ಜಜ್ಜಿ ಹಾಕ್ಕೊಳತ್ತೀನಿ. ಆಮೇಲೆ ಇದು ಚಲೋ ತಂಗೆ ಕಲಸಾತೀನಿ. ಉಪ್ಪು ಏನಾರು ಬೇಕಾದ್ರೆ ನೀವು ಮೇಲೆ ಉಪ್ಪು ಹಾಕ್ಕೋಬೋದು. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಚಲೋ ತಂಗೆ ಸಣ್ಣಗೆ ಹೆಚ್ಚಿ ನಾನು ಇದಕ್ಕೆ ಹಾಕ್ಕೊಳತ್ತೀನಿ. ನೋಡ್ಬೋದು, ಸಿಂಪಲ್ ರೆಸಿಪಿ ಇದು ಪೊಂಗಲ್ ಅಂತ ಹೇಳ್ತಾರೆ. ಇದಕ್ಕೆ ನೀವು ಇದನ್ನು ಟ್ರೈ ಮಾಡ್ಬೋದು. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.